ಸ್ನೇಹಿತರಿಗೆ ಬ್ಯಾಂಕ್ ಖಾತೆ ವಿವರ ಕೊಡೋ ಮುನ್ನ ಎಚ್ಚರ. ಇನ್ನು ಮುಂದೆ ಏನಾದರೂ ನೀವು ನಿಮ್ಮ ಸ್ನೇಹಿತರಿಗೆ ಬ್ಯಾಂಕ್ ಖಾತೆಯನ್ನು ಕೊಡ್ತೀರಾ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಸ್ನೇಹಿತನನ್ನ ನಂಬಿ ಕಾನೂನು ವಿದ್ಯಾರ್ಥಿ ಇಲ್ಲಿ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾನೆ. ಬೆಂಗಳೂರಿನಲ್ಲಿ ಸ್ನೇಹಿತನ ಅಕೌಂಟ್ ಸೈಬರ್ ವಂಚನೆಗೆ ಬಳಕೆ ಮಾಡಲಾಗಿದೆ. ಅಕೌಂಟ್ ಮೂಲಕವಾಗಿ ಬರೋಬ್ಬರಿ 7 ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ. ಆಯುಷ್ ಮತ್ತು ಇತರರಿಂದ ವಿದ್ಯಾರ್ಥಿಯೊಬ್ಬನಿಗೆ ದೋಖಾ ಮಾಡಲಾಗಿದೆ. ವಿದ್ಯಾರ್ಥಿ ಮತ್ತೆ ಆಯುಷ್ ಅನ್ನುವಂಥ ವ್ಯಕ್ತಿ ಇಬ್ರು ಕೂಡ ಪರಿಚಯಸ್ಥರಾಗಿರ್ತಾರೆ. ವರ್ಷದಿಂದ ಪರಿಚಯವಿರುತ್ತೆ. ತನ್ನ ಅಕೌಂಟ್ ಬ್ಲಾಕ್ ಆಗಿದೆ ಅಂತ ಕತೆ ಕಟ್ಟಿರ್ತಾನೆ ಆಯುಷ್. ಹಾಗಾಗಿ ಗೆಳೆಯನ ಅಕೌಂಟ್ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ಬಳಕೊಂಡಿರ್ತಾನೆ ಆಯುಷ್. ಆಯುಷ್ನ ನಂಬಿ ಪಾಸ್ಬುಕ್, ATM, ಸಿಮ್ ಕಾರ್ಡ್ ಎಲ್ಲವನ್ನೂ ಕೂಡ ಕೊಟ್ಟಿರ್ತಾನೆ ಈ ವಿದ್ಯಾರ್ಥಿ. ನಿಮ್ಮ ಅಕೌಂಟ್ ಮೂಲಕವಾಗಿ ಸೈಬರ್ ವಂಚನೆಯಾಗಿದೆ ಅಂತ ಕರೆ ಕೂಡ ಮಾಡಲಾಗುತ್ತಂತೆ. ಇನ್ನು ಕರೆ ಬರ್ತಾ ಇದ್ದಂತೆ ವಿದ್ಯಾರ್ಥಿ ಒಂದು ಕ್ಷಣಕ್ಕೆ ಭಯಭೀತನಾಗಿದ್ದಾನೆ. 7 ಕೋಟಿ ಹಣ ವರ್ಗಾವಣೆ ಆಗಿದೆ ಅಂತ ವಿದ್ಯಾರ್ಥಿಗೆ ಮಾಹಿತಿ ತಿಳಿದಿದ್ದಂತೆ ಭಯಭೀತಗೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಮದುವೆ ಹೆಸರಲ್ಲಿ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿಸಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಧು ಹುಡುಕ್ತಾ ಇದ್ದಂತ ಯುವಕನಿಗೆ 21.22 ಲಕ್ಷ ಹಣವನ್ನು ವಂಚಿಸಿದ್ದಾಳೆ ಯುವತಿ. ಬೆಂಗಳೂರಿನ ದಾಸರಹಳ್ಳಿ ಮೂಲದ ಯುವಕನಿಗೆ ವಂಚನೆಯಾಗಿದೆ. ಮ್ಯಾಟ್ರಿಮೋನಿಯಲ್ಲಿ ವಧು ಹುಡುಕ್ತಾ ಇರ್ತಾನೆ ಯುವಕ ರಾಕೇಶ್. ಇದೇ ವೇಳೆ ರಾಕೇಶ್ಗೆ ಪರಿಚಯವಾಗಿರ್ತಾಳೆ ಯುವತಿ ಶಿರೀಷಾ. ಇಬ್ಬರೂ ಕೂಡ ಪರಸ್ಪರ ಸ್ನೇಹಿತರಾಗಿ ಹಲವು ದಿನಗಳ ಕಾಲ ಫೋನ್ ಸಂಪರ್ಕದಲ್ಲಿದ್ದು ಮಾತನಾಡ್ತಿರ್ತಾರೆ. ನಂತರ ಮದುವೆಯಾಗೋಣ ಅಂತ ಯುವಕನಿಗೆ ಆಕೆ ಆಮಿಷವನ್ನು ಒಡ್ತಾಳೆ. ಕ್ರಿಪ್ಟೋ ಅಪ್ಲಿಕೇಶನ್ ಡೆಕ್ಸ್ನಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಆಕೆ ಸಲಹೆಯನ್ನು ಕೊಡ್ತಾಳೆ. ಇನ್ನು ಆಕೆ ಸಲಹೆಯ ಮೇರೆಗೆ ವೆಬ್ಸೈಟ್ ಲಿಂಕ್ ಹಾಗೆ ಬ್ಯಾಂಕ್ ಖಾತೆ ನೀಡಿ ಹಣ ಹೂಡಿಕೆ ಕೂಡ ಮಾಡಿರ್ತಾನೆ. ಇಬ್ಬರೂ ಕೂಡ ಪರಸ್ಪರ ಸ್ನೇಹಿತರಾಗಿ ಫೋನ್ ಸಂಪರ್ಕದಲ್ಲಿ ಬಂದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳಿದು. ಇನ್ನೇನು ಮದುವೆ ಆಗ್ತೀವಲ್ವಾ, ಕ್ರಿಪ್ಟೋನಲ್ಲಿ ಹೂಡಿಕೆ ಮಾಡೋದಕ್ಕೆ ಹೇಳ್ತಿದ್ದಾಳೆ ಹುಡುಗಿ ಅಂತ ಹುಡುಗ ಕೂಡ ಡೆಕ್ಸ್ನಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಮುಂದಾಗ್ತಾನೆ. ವೆಬ್ಸೈಟ್ ಲಿಂಕ್ ಹಾಗೆ ಬ್ಯಾಂಕ್ ಖಾತೆ ನೀಡಿ ಹಣ ಹೂಡಿಕೆ ಕೂಡ ಮಾಡಿರ್ತಾರೆ. ಕೆಲ ದಿನಗಳ ಕಾಲ ಲಾಭದ ಆಮಿಷವನ್ನ ಕೂಡ ಆಕೆ ಯುವತಿ ತೋರಿಸಿರ್ತಾಳೆ. ಎಷ್ಟು ಹಣ ಇಲ್ಲಿ ಹೂಡಿಕೆ ಮಾಡಿದ್ದೀವಿ, ಎಷ್ಟು ನಮಗೆ ಲಾಭ ಬರ್ತಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿನ ಯುವಕನಿಗೆ ಕೊಡ್ತಾ ಬರ್ತಾಳೆ. ನಂತರ ಹಣ ಡ್ರಾ ಮಾಡಬೇಕಂದ್ರೆ ಕಮಿಷನ್ ಕಟ್ಟಬೇಕು ಅಂತ ಹೇಳ್ತಾಳಂತೆ. ಹಾಗಾಗಿ ಹಂತ ಹಂತವಾಗಿ 21.22 ಲಕ್ಷ ಹಣವನ್ನು ಹಾಕಿಸಿಕೊಂಡು ವಂಚನೆ ಮಾಡಿದ್ದಾಳೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹೂಡಿಕೆ ಮಾಡಿದಂಥ ಹಣ ನೀಡದೆ, ಲಾಭವೂ ನೀಡದೆ ವಂಚನೆ ಮಾಡಲಾಗಿದ್ದು, ಮೋಸ ಹೋದಂಥ ವಿಚಾರ ತಿಳಿತಾ ಇದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಯುವಕ. ಉತ್ತರ ವಿಭಾಗ ಸೆನ್ ಠಾಣೆಗೆ ಈಗ ಯುವಕ ರಾಕೇಶ್ ದೂರನ್ನ ನೀಡಿದ್ದು FIR ಕೂಡ ದಾಖಲಿಸಲಾಗಿದೆ.